ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಏನೋ ಅನ್ಕೊಂಡಿದ್ದೆ ಜೈ, ಸ್ವಾಮೀಜಿಗೆ ತುಂಬಾ ಭಕ್ತಿ ಇದೆ. ನನ್ ಭಕ್ತಿ ಬಗ್ಗೆ ಮಾತಾಡ್ತಿದ್ದಾರೆ, ಭಕ್ತಿ ವಿಷಯ ಮಾತಾಡ್ತಿಲ್ವಲ್ಲ. ಬನ್ನಿ ಸ್ವಾಮಿ, ನೀವು ಕೂಡ ಊಟ ಮಾಡಿ. ಸ್ವಾಮೀಜಿ ನಮ್ಮ ಹಾಗೆ ಈ ತರದ ಊಟ ಎಲ್ಲ ಮಾಡಲ್ಲ ನಿತ್ಯ. ಅವರಿಗೆ ಗಾಳಿನೇ ಆಹಾರ, ಬರೀ ಉಸಿರಾಡ್ಕೊಂಡೇ ಬದುಕ್ತಾರೆ. ಜೈ ಇಲ್ಲಿ ನೋಡು, ಈ ಬದನೆಕಾಯಿ ಸಾಂಬಾರ್ ಟ್ರೈ ಮಾಡು, ತುಂಬಾ ಚೆನ್ನಾಗಿದೆ. ಜೈ, ಕೊನೆಗೆ ಕ್ಯಾರೆಟ್ ಹಲ್ವಾ ತಿನ್ನೋದು ಮರಿಬೇಡ. ಶೋರ್ ಆಂಟಿ, ಕಣ್ ಮುಂದಿರೋ ಮೆನುಗೆ ಕಂಪ್ಲೀಟ್ ಆಗಿ ನ್ಯಾಯ ಕೊಡೋವರೆಗೂ ಟೇಬಲ್ ಮೇಲಿಂದ ಹೇಳಲ್ಲ. ಓಕೆ ದೆನ್, ಎಕ್ಸ್ಕ್ಯೂಸ್ ಮೀ. ಶ್ವೇತಾ, ನೀನ್ ಕೂಡ ಕೂತ್ಕೋ, ತಿಂದ್ಬಿಡು. ನಾನು ಆಮೇಲೆ ತಿಂತೀನಿ. ನನ್ನ ಕೂತ್ಕೊಂತ ಯಾರೂ ಕರೆಯಲ್ವಲ್ಲ. ನೀವಿಲ್ಲಿ ಹೊಟ್ಟೆ ತುಂಬಾ ಹಾಕಿ ತಿಂತಿದ್ರಿ, ಗಾಳಿ ಕುಡಿತಾನೆ ಅಂತ ನನ್ನ ಹೊಟ್ಟೆ ಹೊಡಿತೀರಾ. ಇದ್ಯಾವ ನ್ಯಾಯ ಮಹಾಪ್ರಭು? ಮತ್ತೆ ನಾನು ಹೇಳಿದ್ದೇನ್ ಮಾಡ್ದೆ? ಅದನ್ನ ಮನ್ಸಲ್ಲಿಟ್ಕೊಂಡು ಈಗ ಹಾಗೆ ಸಾಧಿಸ್ತೀರಾ ಸ್ವಾಮಿ ನೀವು? ನಾನು ಹೇಳಿದ್ ಮಾಡು, ನಿನಗೆ ಫುಲ್ ಮೀಲ್ಸ್ ಕೊಡಿಸ್ತೀನಿ. ನನ್ನಿಂದ ಆಗಲ್ಲ. ಹಾಗ ಕೂತ್ಕೋ. ಶ್ವೇತಾ, ಸ್ವಾಮೀಜಿಗೆ ನಾನು ಹೇಳಿರೋ ಸ್ಪೆಷಲ್ ಫುಡ್ ಕೊಡು. ಏನಮ್ಮ ಇದು ಪ್ರಸಾದನಾ? ಅಲ್ಲ, ನಿಮಗ್ ಪ್ರಸಾದ. ಸ್ವಾಮಿ, ನನ್ ಡಿನ್ನರ್ ಆಯ್ತು, ನಾನೀಗ ಹೊರಡ್ತೀನಿ. ಹೋಗಪ್ಪ, ಹೋಗಿ ನಿದ್ರೆ ಮಾಡ್ತೀನಿ. ನಿದ್ರೆ ಮಾಡಪ್ಪ. ನಿಜವಾಗ್ಲೂ ಹೇಳ್ತಿದ್ದೀರಾ? ನಿಜಾನೇ ಹೇಳ್ತಿದ್ದೀನಿ, ಹೋಗಿ ನಿದ್ರೆ ಮಾಡಪ್ಪ. ಆಮೇಲೆ ನಿಮಗ್ ನಿದ್ರೆ ಬರಲ್ವೇನೋ? ನನಗೆ ಯಾಕೆ ನಿದ್ದೆ ಬರಲ್ಲ? ಈಗ ಇವ್ರು ಹೇಳಿದ್ದನ್ನ ಮಾಡದೇ ಇದ್ರೆ ನನಗೆ ಊಟ ಇಲ್ಲ, ಊಟ ಮಾಡದೇ ಇದ್ರೆ ನಿದ್ರೆ ಹೇಗ್ ಬರುತ್ತೆ? ಅಮ್ಮ ನಿತ್ಯ, ಹೇಳಿ ಸ್ವಾಮಿ. ನೀನ್ ಮಾಡ್ಬೇಕಾಗಿರೋ ಕಾರ್ಯಕ್ರಮ ಇನ್ನೊಂದಿದೆಯಮ್ಮ. ನಾನು ಹೊರಡ್ತೀನಿ ಸ್ವಾಮಿ. ನೀನ್ ಇರಪ್ಪ, ಮಾತಾಡ್ತಿದ್ದೀನಲ್ಲ. ಏನ್ ಮಾಡ್ಬೇಕು ಸ್ವಾಮಿ? ಈ ಚಳಿ ರಾತ್ರಿಲಿ, ಈ ಉಣ್ಮೆ ಬೆಳಕಲ್ಲಿ, ಬೆಳಕಲ್ಲಿ ನೀನು ಜೈ, ನಾನು ಇವ್ರ ಏನ್ ಮಾಡ್ಬೇಕು? ಮಾತಾಡ್ಬೇಕಮ್ಮ. ಯಾಕೆ ಸ್ವಾಮಿ? ಯಾಕಂದ್ರೆ ಅದು ನನ್ನ ಕರ್ಮ. ಕರ್ಮನಾ? ಏನ್ ಕರ್ಮ ಸ್ವಾಮಿ? ಕರ್ಮ ಅಂದ್ರೆ ಕರ್ಮ ಅಲ್ಲ, ವಿಧಿಲಿಖಿತ ಆಗಿದೆಯಮ್ಮ. ಆ ದೇವರು ಆದೇಶ ಮಾಡಿದ್ದಾರೆ, ನಾನು ಹೇಳ್ತಿದ್ದೀನಿ, ನೀವು ಅದನ್ನ ಪಾಲಿಸಿ. ಏನ್ ಸ್ವಾಮಿ, ಯಾವತ್ತೂ ಕೇಳ್ತಿರೋದ್ನೆಲ್ಲ ಹೇಳ್ತಾ ಇದ್ದೀರಾ? ಆದ್ರೂ ಯಾವ್ದೇ ಇರಾದ್ರೂ ಪೂಜೆನೋ ವ್ರತನೋ ಮಾಡಕ್ ಹೇಳ್ತಾನೆ. ನೀವೇನು ಮುತ್ತು ಹಗ್ಸು ಹರಟೆ ಅನ್ಕೊಂಡು? ನೀ ಸುಮ್ನಿರಮ್ಮ, ಸುಮ್ನೆ ತುತ್ತು ತೂತು ಅಂತೀಯಲ್ಲ. ಡೈಲಾಗ್ ಜಾಸ್ತಿ, ಎಕ್ಸ್ಪ್ರೆಷನ್ ಕಡಿಮೆ. ಸುಮ್ನೆ ನಿಂತ್ಕೋ. ನೋಡಮ್ಮ ನಿತ್ಯ, ನೀನ್ ಆಸೆ ಪಟ್ಟಿದ್ದು ಆಗ್ಬೇಕು ಅಂದ್ರೆ ಬೆಳದಿಂಗಳ ಬೆಳಕಲ್ಲಿ ನೀನ್ ಮದುವೆ ಆಗೋನ್ ಜೊತೆ ಮಾತಾಡ್ಲೇಬೇಕಮ್ಮ. ಸ್ವಾಮಿ, ಆ ಮಾತೆಲ್ಲ ಅವಳಾಡ್ಬೇಕಾ ಇಲ್ಲ ನಾನಾಡ್ಬೇಕಾ? ಇಬ್ರು ಮಾತಾಡ್ಕೊಳ್ಳಿ. ಈಗ ಹೋಗಿ ನೀ ಬಡ್ಸಮ್ಮ, ಆ ಪಲ್ಯ, ಆ ಸಾಂಬಾರು, ಆ ಚಟ್ನಿ ಎಲ್ಲ ಬಡ್ಸು. ನೀವು ಊಟ ಮಾಡಲ್ಲ ಅಲ್ವಾ ಸ್ವಾಮಿ? ನೀನ್ ಸುಮ್ಮನೆ ಉದ್ದುದ್ದ ಮಾತಾಡ್ಬೇಡ. ಇನ್ನು ಸ್ವಲ್ಪ ತಡ ಆದ್ರೆ ನಿನ್ನನ್ನೇ ತಿಂದ್ಬಿಡ್ತೀನಿ ಅಷ್ಟೇ. ಬಡ್ಸು.
ಇದೇನಿದು? ಎಲ್ಲ ತಗೊಂಡು ಹೋಗ್ತಿದ್ದಾಳೆ. ಇಲ್ಲಿ ನಾನು ಏನ್ ತಿನ್ ಸಾಯ್ಲಿ? ನನ್ನ ರೂಪದಲ್ಲಿ ಸಾವು ಅವಳ ಹತ್ರ ಹೋಗುತ್ತೆ ಅಂದ್ಕೊಂಡ್ರೆ ಅವಳೇ ಸಾವಿನ ಮುಂದೆ ಬಂದ್ಲಲ್ಲ. ನಾನು ಟೇಕ್ ಆಫ್ ಮಾಡಿರೋ ಕೇಸಲ್ಲಿ ಈಸಿ ಮರ್ಡರ್ ಇವಳದೆ ಅನ್ಸುತ್ತೆ. ಮಾತಾಡೋ ನಿತ್ಯ. ನೀವೇ ಮಾತಾಡಿ. ಏನ್ ಮಾತಾಡ್ಲಿ? ನಾನೇನ್ ಮಾತಾಡ್ಲಿ? ಏನಾದ್ರೂ ಹೇಳು. ನೀವೇ ಹೇಳ್ಬೋದಲ್ಲ. ಸ್ವಾಮೀಜಿ ನಮ್ಗೆ ಜಗಳ ಆಡಿ ಅಂದಿದ್ದಲ್ಲ, ಮಾತಾಡ್ಕೊಳ್ಳಿ ಅಂದಿದ್ದು. ಅವ್ರಿಗೇನು, ಊರಿಗಿಲ್ದಿರೋ ಆಚಾರ ಹೇಳಿ ಹಾಯಾಗಿ ನಿದ್ರೆ ಮಾಡ್ತಿರ್ತಾರೆ. ಅಮ್ಮ ಅಸ್ವಪ್ಪ, ಅಮ್ಮ ಹಸು ಏನಾದ್ರೂ ಕೊಡಬಾರ್ದ? ಅಮ್ಮ, ಆ ಮಹಾನುಭಾವ ಹೇಳ್ದಾಗೆ ಇವತ್ ನನಗೆ ಹಸುವಿನ ಜಾಗರಣೆನೆ. ಹೋಗ್ಲಿ, ಮಾತಾಡದೇ ಇದ್ರೆ ಯಾವ್ದಾದ್ರು ಒಂದು ಹಾಡು ಹೇಳು. ಅದು ಕೂಡ ನೀವೇ ಹಾಡ್ಬಿಡಿ. ಒಟ್ನಲ್ಲಿ ನಾನು ಹೇಳಿದ್ದನ್ನೇನು ಮಾಡಲ್ಲ ಅಂತಾಯ್ತು. ಸರಿ. ಪೇಮೆಂಟ್ ಒಬ್ರಿಗೆ ಕೊಟ್ಟಿದ್ದು, ಇಲ್ದಿದ್ರೆ ಇಷ್ಟು ಹೊತ್ತಿಗೆ ಇಬ್ಬರನ್ನು ಮುಗಿಸ್ಬಿಡ್ತಿದ್ದೆ. ಅಮ್ಮ ಅಮ್ಮ, ಅಯ್ಯೋ ಹಸು. ರೂಪಾ ಮೇಡಮ್ ಶ್ವೇತಾ ನಿದ್ರೆ ಮಾಡ್ತಿದ್ದಾರೆ. ಜೈ ಸಾರು ನಿತ್ಯ ಮೇಡಮ್ ಹೊರಗಡೆ ಮಾತಾಡ್ತಿದ್ದಾರೆ. ಸದ್ದು ಮಾಡದೆ ನಾನೇ ಅಡಿಗೆ ಮನೆಗೆ ಹೋಗಿ ತಿನ್ಬಹುದಲ್ಲ. ನಡಿ ನಾಣಿ. ಏನ್ ಹಾಗ್ ನೋಡ್ತಿದ್ದೀರಾ? ತಿನ್ಬಿಡ್ತೀರಾ ಏನೋ ನನ್ನ? ಇಲ್ಲ, ಪ್ರೀತಿಸ್ತಿದ್ದೀನಿ. ಇನ್ನು ಎಷ್ಟೊತ್ತು ಪ್ರೀತಿಸೋದು? ಯಾವಾಗ್ಲೂ ಹೀಗೇ ಇರ್ಬೇಕು ಅನಿಸ್ತಿದೆ. ಇನ್ನೂ ಸ್ವಲ್ಪ ಹೊತ್ತು ಈ ಚಳಿಲೇ ಇದ್ರೆ ನೆಗಡಿ ಆಗಿ ನಾಳೆ ತಲೆನೋವು, ಜ್ವರ ಎಲ್ಲ ಬರುತ್ತೆ. ನಾನು ಹಾಸಿಗೆ ಹಿಡಿದ್ರೆ ನನ್ನ ಯಾರು ನೋಡ್ಕೋತಾರೆ? ನಾನ್ ನೋಡ್ಕೋತೀನಿ. ನಿನ್ ಪಕ್ಕದಲ್ಲೇ ಇದ್ದು ನಿನ್ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತೀನಿ. ನಿನ್ ಜೊತೆಲೇ ಇದ್ದು ನಿನ್ ಸೇವೆ ಮಾಡ್ತೀನಿ. ಯಾಕೆ? ಆ ನೆಪದಲ್ಲಿ ನನ್ಗೆ ಗಂಟೆಗೊಂದ್ ಹಗ್ಗು, ಗಂಟೆಗೊಂದ್ ಮುತ್ಕೊಡಕ? ನಾನ್ ರೆಡಿ. ನಿಂದೆ ತಕರಾರು. ಯಾಕೆ? ನೆಗಡಿ ತಂದ್ಕೊಳ್ಳೋದಕ್ಕೆ. ನಿನ್ ಸೀನಿದ್ರೆ ಖರ್ಚಿಫ್ ಕೊಡ್ತೀನಿ, ಕೆಮ್ಮಿದ್ರೆ ಸಿರಪ್ ಕೊಡ್ತೀನಿ, ಜ್ವರಕ್ಕೆ ಟ್ಯಾಬ್ಲೆಟ್ ಕೊಡ್ತೀನಿ. ನಿನ್ನ ಅಂದವಾದ ಈ ಕೆನ್ನೆಗೆ ಆಗಾಗ ಬೆಚ್ಚಗೆ ಮುತ್ತು ಕೊಡ್ತೀನಿ. ನಿಮ್ಮನ್ನ ಏ, ನಿತ್ಯ, ಸಾಯಿಸ್ಬಿಡ್ತೀನಿ ಬೇಡ, ನಿಮ್ಮನ್ನ. ಬೇಡ.
ಛೇ ಅಷ್ಟು ಊಟ ಮಾಡಿದ್ರು ಶೂಟ್ ಮಾಡ್ತಾರ ಈ ಮನೇಲಿ. ಅನ್ನ ಸಾಂಬಾರಿಗೆ ತುಪ್ಪ ಬೇರೆ ಹಾಕೊಂಡಿದ್ದೆ, ತಿಂದಂಗ್ ಮಾಡ್ಬಿಟ್ರು. ಏಯ್, ಒಂದು ಚಿಕ್ಕ ತಮಾಷೆಗೆ ಅಷ್ಟು ದೊಡ್ಡ ಪಾಟ್ನೇ ಒಡೆಯೋದ ನೀನು? ಅಷ್ಟು ಸ್ಟ್ರಾಂಗಾ? ಮತ್ತೇನ್ ಅನ್ಕೊಂಡ್ರಿ ಈಗ? ನಿತ್ಯ ಅಂದ್ರೆ ಆ ಕಲ್ಲು ನನ್ನ ತಲೆ ಮೇಲೆ ಬಿದ್ದಿದ್ರೆ ಏನ್ ಪರಿಸ್ಥಿತಿ? ಏನಿದೆ? ಆ ಪಾಟ್ ಹಾಗೆ ನಿಮ್ ತಲೆ ಕೂಡ ಚೂರಾಗ್ತಿತ್ತು. ಡೆವಿಲ್, ನನ್ನೇ ಮರ್ಡರ್ ಮಾಡಕ್ ನೋಡ್ತಿದ್ಯಾ? ಮತ್ತೆ ನಮ್ಮ ಹತ್ರ ಇಟ್ಕೊಂಡ್ರೆ ತಾರ್ ಮಾರ್ ತಪ್ಪಡ್ ಮಾರೆ. ಓ ದೇವ್ರೆ. ಹಾ, ಗುಡ್ ನೈಟ್ ತಾಯಿ. ಹಾ. ಹೌದು, ಅಷ್ಟು ಚಿಕ್ಕ ಕಲ್ಲು ಎಸ್ತಿದ್ದಕ್ಕೆ ಅಷ್ಟು ದೊಡ್ಡ ಪಾಟ್ ಹೇಗೆ ಹೊಡೆದೋಯ್ತು? ನಿಜವಾಗ್ಲೂ ನನಗೆ ಅಷ್ಟು ಶಕ್ತಿ ಇದೆಯಾ? ಆಗ್ಲೇ ಚೆನ್ನಾಗಿ ಹೊಡೆದ್ಯಲ್ಲ, ಈಗೇನಾಯ್ತು ನಿನಗೆ? ಏನಾದ್ರೆ ನನಗೇನು? ಒಟ್ನಲ್ಲಿ ಇವ್ರನ್ನ ಕಳ್ಸಿದ್ದಾಯ್ತು. ನಿತ್ಯ ಮೇಡಮ್ ವಾಪಸ್ ಬರ್ತಾರೆ ಅಂತ ಸ್ವಾಮೀಜಿ ಹೇಳಿದ್ರಲ್ಲ, ಹೋಗಿ ಹಾಯಾಗಿ ನಿದ್ರೆ ಮಾಡ್ತೀನಿ. ಗಂಗಾ, ಏಳೆ. ಏನು? ಇನ್ನೂ ಮಲ್ಕೊಂಡಿದ್ಯಲ್ಲೇ? ಎದ್ದೇಳು. 6:30ಗೆ ಏಳಿಸ್ತೀಯಲ್ಲ, ನಾನು ಇಷ್ಟು ಅರ್ಲಿಯಾಗಿ ಹೇಳಲ್ಲ. ಮತ್ತೆ 8 o'clock ಎದ್ದೇಳ್ತೀನಿ. ಅಯ್ಯೋ, ನೀನು ಮೈಸೂರು ಮಹಾರಾಜನ್ ಮೊಮ್ಮಗಳು ನೋಡು. ಸೂರ್ಯ ಹುಟ್ಟದ ಮೇಲೆ ಎದ್ದೇಳ್ತಾಳಂತೆ. ಈಗೇನು ಎಲ್ಲ ಮರ್ತ್ ಹೋಗಿ ಹೀಗೆ ಹೇಳ್ತಾ ಇದ್ಯಾ? ಮನೆ ಕೆಲಸ ಎಲ್ಲ ನೀನೇ ಮಾಡಿ ನನ್ನನ್ನ ಆಮೇಲೆ ಏಳ್ಸಿ ನೀನು ಕೆಲ್ಸಕ್ಕೆ ಹೋಗ್ತಿದ್ದೆ. ಯಾವ ಕೆಲಸ ಮಾಡ್ತಿದ್ದೆ? ಹೌದು, ಇವತ್ತು ನೀನ್ ನನಗೆ ಎಲ್ಲ ನೆನ್ಪು ಮಾಡಿಸ್ತೀನಿ ಅಂದಿದ್ಯಲ್ಲ. ಆ ಕೆಲ್ಸಕ್ಕೆ ಇವಾಗ ಏಳ್ಸಿದ್ದು. ಮನೆ ಎಲ್ಲ ಚೆನ್ನಾಗಿ ಗುಡ್ಸಿ ಮನೆ ಮುಂದೆ ಸಗಣಿ ನೀರು ಹಾಕಿ ರಂಗೋಲಿ ಹಾಕು. ಏನಿದು? ಹಾ, ಯಾವತ್ತು ನೋಡೇ ಇಲ್ವೇನೋ? ಏನಾ ಇದನ್ನ ಪೊರ್ಕೆ ಅಂತಾರೆ. ಪೊರ್ಕೆನಾ? ಏನ್ ಮಾಡ್ಬೇಕಿದ್ರಲ್ಲಿ? ಮನೆ ಗುಡಿಸ್ಬೇಕು. ಹೇಗೆ? ಹೆಸರು ಊರ್ನಷ್ಟೇ ಮರ್ತಿದ್ಯಾ ಅನ್ಕೊಂಡಿದ್ದೆ. ಮಾಡೋ ಕೆಲ್ಸನೂ ನೆನ್ಪಿಲ್ವಾ? ಕೊಡಿಲಿ. ನೋಡ್ಕೋ, ಹೀಗ್ ಗುಡಿಸ್ಬೇಕು. ತಗೋ, ಬೇಗ ಶುರು ಮಾಡ್ಕೋ. ಇನ್ನು ತುಂಬಾ ಕೆಲ್ಸ ಇದೆ. ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಅಡ್ಗೆ ಕೂಡ ಮಾಡ್ಬೇಕು. ಶುರು ಮಾಡು, ಶುರು ಮಾಡು. ಮನೆ ಗುಡ್ಸಂದ್ರೆ ಸ್ನಾನ ಮಾಡ್ಕೊಂಡಿದ್ಯಲ್ಲೇ? ನಾನು ಸ್ನಾನ ಮಾಡಿದ್ದಲ್ಲ, ಇದು ಸ್ವೆಟ್. ನೆಕ್ಸ್ಟ್ ಏನು? ಸಗಣಿ ನೀರು ಹಾಕ್ಬೇಕು. ಅಂದ್ರೆ? ಬಾ, ಹೇಳ್ತೀನಿ. ಬಾರೇ. ಈ ಸಗಣಿ ತಗೊಂಡು ಆ ಬಕೆಟ್ ನೀರಲ್ಲಿ ಕದಡು. ಛೀ! ಶಿಟ್ಟು ಇಲ್ಲ, ಬಾಳೆಕಾಯಿ ತೊಟ್ಟು ಇಲ್ಲ. ಮೊದ್ಲು ಕದಡೆ. ವಾಟ್? ಕದಡೆ. ನನಗಾಗಲ್ಲ. ಸಗಣಿ ತಗೊಳೆ. ಕದಡು.
ಚೀ ಚಿ 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 ಚಿ. ಕದಡಿದಾಯ್ತಾ? ಈಗ ನೀರ್ ಹಾಕು. ಹೇಗೆ? ಹೀಗೆ ತಗೋ. ಹೇಯ್, ಹಾಗಲ್ವೇ? ಹೇಗೆ? ತೋರಿಸ್ಕೊಡ್ಲಿಲ್ವಾ? ಹೀಗೆರ್ಚು ಅಂತ. ತಗೋ, ಹೀಗೆರ್ಚು. ತಗೋ. ರಂಗೋಲಿ ಹಾಕು. ಎಲ್ಲಿಡ್ಬೇಕು? ಎಲ್ಲಿ ಹಾಕ್ತಿಯೇ? ಸಗಣಿ ನೀರು ಹಾಕಾಯ್ತಲ್ಲ, ಅದ್ರ ಮೇಲೆ ಹಾಕು. ಇಟ್ಟಾಯ್ತು. ಆಯ್ತಾ? ನಿನ್ ತಮಾಷೆ ಸ್ವಲ್ಪ ಜಾಸ್ತಿನೇ ಆಗೋಯ್ತೆ. ರಂಗೋಲಿ ಹಾಕು ಅಂದ್ರೆ ಡಬ್ಬಾನೇ ಇಟ್ಟು ಬಂದಿಯಲ್ಲ. ಆ ರಂಗೋಲಿ ಪುಡಿಲಿ ಚುಕ್ಕೆ ಇಟ್ಟು ಎಳೆ ಎಳಿ. ಹೇಗೆ? ಹೇಗೆ ಅಂತಿದ್ಯಲ್ಲೇ? ದಿನ ಹಾಕ್ತಿರ್ಲಿಲ್ವಾ? ನಾನಾ? ಮತ್ತಿನ್ನೇನ್ ನಾನಾ? ಬಾಯ್ಲಿ. ಹಿಡ್ಕೋ, ಹಾಕು. ಇದನ್ ರಂಗೋಲಿ ಅಂತಾರಾ? ಏನು? ಸರಿ ಕೊಡಿಲಿ. ಹೋಗಿ ಬಟ್ಟೆ ಹೋಗಿ. ಹೇಗೆ? ಕೈಯಲ್ಲಿ. ಕೈಲಿ ಒಗ್ಯೋದೇನು? ವಾಷಿಂಗ್ ಮೆಷಿನ್ ಇಲ್ವಾ? ನಾವು ಬಡೂರಮ್ಮ ತಾಯಿ. ನಿಮ್ ಮೇಡಮ್ ಮನೇಲಿ ಇರೋದಲ್ಲ, ನಮ್ ಮನೇಲಿ ಇಲ್ಲ. ಬಾ. ಮತ್ತೆ ಮಲ್ಕೊಂಡ್ಯೇನೆ? ಎದ್ದೇಳೆ. ಅಪ್ಪಾ, ಮತ್ತೇನ್ ಮಾಡ್ಬೇಕು? ಹಲ್ಲು ಉಜ್ಜಬೇಕು. ತಗೋ, ಹಿಡ್ಕೋ. ಇದ್ರಲ್ಲ ಹೇಗ್ ಉಜ್ತಾರೆ? ಪೇಸ್ಟ್, ಬ್ರಷ್, ಟಂಗ್ ಕ್ಲೀನರ್ ಇಲ್ವಾ?